ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೊತೆ ಅವರು. ಈ ದೇಶದ ಪ್ರಜಾತಂತ್ರ, ಪ್ರಜಾವ್ಯವಸ್ಥೆ, ಪ್ರಜಾಪ್ರಭುತ್ವ ಹೇಳಿದ್ರಿ ಚುನಾವಣಾ ಆಯೋಗದಲ್ಲಿ, ಹೌದಾ? ಅದರ ದುರಂತ ಏನಪ್ಪ ಅಂದರೆ ಇವತ್ತು ಚುನಾವಣಾ ಆಯೋಗದ ಪಟ್ಟ ಮಾಡುವಂಥ ಒಂದು ದುರಂತ ನಿರ್ಮಾಣ ಆಗಿಬಿಟ್ಟದೆ. ರಾಜೀವ್ ಕುಮಾರ್ ಅಂತ ಒಬ್ಬ ಚುನಾವಣಾ ಆಯೋಗದ ಆಯುಕ್ತ, ಮುಖ್ಯ ಆಯುಕ್ತ ಏನೇನು ಮಾಡಿದರು, ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಚುನಾವಣಾ ಆಯೋಗ? ಕೇವಲ ಆಡಳಿತಾರೂಢ ಪಕ್ಷದ ಒಂದು ಏನಪ್ಪ ಗನ್ ಮ್ಯಾನ್ ಅನ್ನಂಗೆ ಆಗಿ ಹೋಗ್ಬಿಟ್ಟದೆ. BJPಯನ್ನು ರಕ್ಷಣೆ ಮಾಡುವಂಥದ್ದು ಏನೋ ಅನ್ನುವಂಥ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಉಳಿದ ಯಾವ ಪಕ್ಷಗಳಲ್ಲಿ ಅವಕಾಶ ಇಲ್ಲ ಏನೋ ಅನ್ನುವಂಥದ್ದು. ಇವತ್ತಿನ ಸ್ಥಿತಿಯಲ್ಲಿ BJPಯನ್ನು ಗೆಲ್ಲಿಸುವ ಯಂತ್ರ ಮಂತ್ರ ಏನಾದರೂ ಇದ್ದರೆ ಅದು ಚುನಾವಣಾ ಆಯೋಗ. ಅದರ ಹಿಂದಿನ ಆಯುಕ್ತರಂಥ ರಾಜೀವ್ ಕುಮಾರ್ ಮತ್ತು ಇವತ್ತು ಬಂದಂಥ ಹೊಸದಾಗಿ ಜ್ಞಾನೇಶ್ ಕುಮಾರ್, ಇವ್ರ ಮೇಲೆ ಸಾಕಷ್ಟು ಆರೋಪ ಇದ್ದಾವೆ ನಮ್ಮ ರಾಜೀವ್ ಕುಮಾರ್ ಮೇಲೆ. ಇವರು EVM ಜೊತೆಗೆ VVPAT ಮಾಡಲಿಲ್ಲ ಅನ್ನುವಂಥ ಆರೋಪ ಅದು ಇವರಿಗೆ. ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲೇ 75 ಲಕ್ಷ ಅಧಿಕ ಮತದಾರರನ್ನು ಸೇರಿಸಿದ್ರು ಅಂತದ. ಮತ್ತು ಒಂದು ಬೂತಿಗೆ 1200 ಮ್ಯಾಕ್ಸಿಮಮ್ ಅಂಥದ್ದು 1500 ಮತದಾರರನ್ನು ಸೇರಿಸಿದ ಆರೋಪದ. ಯಾಕೆ ಇದೆಲ್ಲ ಮಾಡಿದರು? ಮತ್ತು ಕೇವಲ 2 ತಿಂಗಳಲ್ಲೇ ಲೋಕಸಭಾ ಚುನಾವಣೆಯಿಂದ ನಮ್ಮ ವಿಧಾನಸಭಾ ಚುನಾವಣೆ ಒಳಗೆ 74 ಲಕ್ಷ 75 ಲಕ್ಷ ಮತದಾರರು ಹೆಂಗೆ ಹೆಚ್ಚಾದರು? ಮತ್ತು ದಿನದ ಕೊನೆಯ ಒಂದು ತಾಸಿನಲ್ಲೇ ಯಾವ ಆಧಾರದ ಮೇಲೆ 74 ಲಕ್ಷ ಓಟುಗಳು ಅಧಿಕ ಆಗಿ ಬಂದು ಎಲ್ಲ ಕಡೆ. ಅನೇಕ ಪ್ರಶ್ನೆಗಳು, ಇದಕ್ಕೆ ಯಾವ ಉತ್ತರ ಇಲ್ಲ. 7C ಫಾರ್ಮ್ ನಿಮ್ಗೆ ಸಿಗೋದಿಲ್ಲ, ನಿಮಗೆ ಅದರದ್ದು ಡಾಟಾ ಇಲ್ಲ, ಹೋಗಿಬಿಟ್ಟದ ಗಾಯಬ್. ಇದೇ ಉತ್ತರ. ಇದನ್ನು ರಿಕ್ಕಾಗಿ ಕಾಂಗ್ರೆಸ್ ಕೇಳಿಕ್ಕೆ ಶುರು ಮಾಡಿದ ತಕ್ಷಣ ಕಾನೂನು ಮಾಡಿಬಿಟ್ರು ನಮ್ಮ ಮಹಾಶಯ ಮೋದಿ ಅವರು. ಯಾವುದೇ ದಾಖಲಾತಿಗಳನ್ನು ಒದಗಿಸಲಾಗುವುದಿಲ್ಲ, ಕೊಡಕೂಡದು ಅಂತೇಳಿ. ಅದು ನಿಮಗೆ ಗೊತ್ತದ. ಹೇಗೋ ಏನೋ ಮಾಡಿ ನಮ್ಮ ರಾಜೀವ್ ಕುಮಾರನ ಉಳಿಸೋಕೆ ಪ್ರಯತ್ನ ಮಾಡಿದರು. ಯಾಕಂದ್ರೆ ದೊಡ್ಡ ಅವ್ಯವಹಾರ ನಡೆದಂತೆ ಸುಳ್ಳೇನಲ್ಲ, ನಿಶ್ಚಿತನ. ಅದು ಮತ್ತೆ ಸುಪ್ರೀಂ ಕೋರ್ಟ್ ಹೋಯಿತು, ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿಂದ ಮತ್ತೆ ಇವತ್ತು ಹೈಕೋರ್ಟಿಗೆ ಬಂತದ.